ರೈತರ ಜೀವನ ತುಂಬಾನೇ ಕಷ್ಟ ಅಂತ ಹೇಳ್ತೀವಿ. ಯಾಕಂತಂದ್ರೆ ಯಾವುದೇ ಬೆಳೆ ಬೆಳಿಲಿ ಅವ್ನ್ ಬರೇ ಬೇಸಾಯ ಮಾಡಿ ಗೊಬ್ಬರ ನೀರ್ ಹಾಕಿ ಬಿಟ್ರೆ ಅಲ್ಲಿ ಕೊನೆ ಆಗ್ಲಿಲ್ಲ ಅವ್ನ ಕೆಲಸ. ಕಡೆ ಕಾಳನ್ನ ತಗೊಂಡೋಗಿ ಮನೇಲಿ ಹಾಕೋವರ್ಗುನು ಯಾವುದೇ ಒಂದು ಬೆಳೆಯಲ್ಲಿ ಅಲ್ಲಿ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರ್ತದೆ. ಅದೇ ರೀತಿ ಬಾಳೆನಲ್ಲೂ ಕೂಡ ಬಾಳೆನಲ್ಲಿ ಗೊಬ್ಬರ ಕೊಟ್ಟು ನೀರ್ ಕೊಟ್ಟು ಎಲ್ಲ ಮಾಡಿ ಮತ್ತೆ ಆಮೇಲೆ ಇದನ್ನೆಲ್ಲ ಮಾಡಿದಾಗ ಕೂಡ ಮತ್ತೆ ಕಡೆಗೆ ಸಮಸ್ಯೆ ಬಂದೇ ಬರ್ತದೆ. ಅದರಲ್ಲಿ ವಿಶೇಷವಾಗಿ ಹುಳುಗಳು ಮತ್ತು ರೋಗಗಳು. ಈ ರೋಗಗಳನ್ನು ನೋಡಿದಾಗ ಬಹಳಷ್ಟು ರೋಗಗಳು ಈ ಭಾಗದಲ್ಲಿ ಕಡಿಮೆ. ಅದರಲ್ಲಿ ಒಂದು ಪನಾಮ ನಂಜು ರೋಗ ಅಂತ ಒಂದು ಬರ್ತದೆ, ಇನ್ನೊಂದು ಜಂತುಗಳು ಒಂದು ಬರ್ತದೆ. ಪನಾಮ ನಂಜು ರೋಗ ಗೆಡ್ಡೆಗಳಿಗೆ ಬರ್ತದೆ, ಗೆಡ್ಡೆಗಳಿಗೆ ಆಕ್ರಮಣ ಮಾಡ್ತಾ ಇದೆ ರೋಗಾಣು. ಇದನ್ನ ನಿರ್ವಹಣೆ ಮಾಡೋದು ಹೇಗೆ ಅಂತಂದ್ರೆ ಒಂದು 20 ಮಿಲಿ ಕಾರ್ಬನ್ ಡೈಆಕ್ಸೈಡ್ ನ 1 ಲೀಟರ್ ನೀರಲ್ಲಿ ಮಿಶ್ರ ಮಾಡಿ ಸಿರಿಂಜ್ ಮೂಲಕ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರ ಮಾಡಿ ಗೆಡ್ಡೆಗೆ ಹಾಕೋದ್ ಮೂಲಕ ಗೆಡ್ಡೆಗಳಿರ್ತಂತ ಎಲ್ಲ ನಂಜಾಣು ಸಾವನ್ನಪ್ಪುತ್ತೆ. ಆ ರೀತಿಯಾಗಿ ಅದನ್ನ ನಿರ್ವಹಣೆ ಮಾಡತಕ್ಕಂಥದ್ದು. ಇನ್ನೊಂದು ನಮಗೆ ಬಂಚಿ ಟಾಪ್ ಆಫ್ ಬನಾನಾ ಅಂತ ಹೇಳಿದ್ರೆ ಸುಳಿಗಳೆಲ್ಲ ಒತ್ತೊತ್ತಾಗಿ ಎಲೆಗಳು ಆಗ್ತಕ್ಕಂಥದ್ದು. ಅದು ಒಂದು ಕೀಟ, ಎಲೆ ಏನಿಂದ ಬರುತ್ತೆ. ಎಲೆ ಏನುಗಳ ಬಗ್ಗೆ ಈಗಾಗಲೇ ನಾವು ಕೀಟಗಳ ಅಡಿಯಲ್ಲಿ ಚರ್ಚೆ ಮಾಡಿದ್ವಿ. ಅದು ರಸಾಯನದಲ್ಲದೆ ನಂಜಾಣವನ್ನ ಪ್ರಸಾರ ಮಾಡುತ್ತೆ. ಅದಕ್ಕೆ ನಾವು ಡೈಮಿಥೇಟ್ 1.25 ಮಿಲಿ 1 ಲೀಟರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಹುಳುಗಳನ್ನು ನಿಯಂತ್ರಣ ಮಾಡೋದ್ರ ಮೂಲಕ ರೋಗವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ನಮಗೆ ನೆಮಟೋಡ್ ಅಂತ ಹೇಳಿದೆ ನಾನು. ನೆಮಟೋಡ್ ಅಂದ್ರೆ ನೆಲದಲ್ಲಿ ಇರ್ತದೆ, ಗೆಡ್ಡೆಗಳಿಗೆ ಬರ್ತದೆ. ಅದನ್ನ ನಿರ್ವಹಣೆ ಮಾಡ್ಲಿಕ್ಕಾಗಿ ನಾವು ಕಾರ್ಬೋಫ್ಯೂರಾನ್ 3G 20 ಗ್ರಾಮನ್ನ ಗೆಡ್ಡೆಗಳನ್ನ ಕೆಸರು ಹಚ್ಚುವಾಗ ಅಥವಾ ಸಗಣಿ ರಾಡಿಯನ್ನು ಮಾಡಿ ಹಚ್ಚುವಾಗ ಅಲ್ಲೆಲ್ಲ ಉದುರಿಸಿದ್ರೆ ಮತ್ತೆ ಬೇವಿನ ಹಿಂಡಿಯನ್ನ ನೆಲಕ್ಕೆ ಹಾಕೋದ್ರ ಮೂಲಕ ಜಂತುಹುಳುಗಳ ನಿರ್ವಹಣೆ ಸ್ವಲ್ಪ ಮಾಡ್ಬೋದು.